ಸರ್ ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂತವ್ರು ಅಂತವ್ರನ್ನೇ ಕರ್ಕೊಂಡ್ ಬಂದು ಪ್ರಚಾರ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ಬಿಜೆಪಿ ಅವರು ಬಂದ್ರ ಅಂದ್ರೆ ಅವ್ರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದಾರೆ ಅಂತವ್ರನ್ನೇ ಕರ್ಕೊಂಡ್ ಬರ್ತಿದ್ದಾರೆ. ಬಿಜೆಪಿ ಅವರು ಇದಾರಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದ್ ಕಡೆ ಅವ್ರ ಕಡೆನೆ ಕರ್ಕೊಂಡ್ಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ? ಸರ್, ಕೇಂದ್ರ ಸರ್ಕಾರ ಅಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪ್ತಾ ಅಂತ ಉಚ್ಚಾಟನೆ ಮಾಡೋದು, ಅವ್ರನ್ನೇ ಕರ್ಸೋದು. ಬಿಜೆಪಿ ಯಾವಾಗಲೂ ಹೀನಾಯ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರೋದು. ಸರ್, ಕೇಂದ್ರ ಲೋಕಸಭೆ ಸ್ಥಾನಗಳನ್ನ ಒಂದು ಹೆಚ್ಚಿಗೆ ಮಾಡಿ ಇದನ್ ಮಾಡ್ತಾ ಇದೆ ಸರ್, ಅದಕ್ಕೆ ರಾಜ್ಯಕ್ಕೆ ಏನ್ ಲಾಭ ಆಗ್ತಾ ಇದೆ? ನಾನು ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಲ್ಲ, ಜನಸಂಖ್ಯೆಗೆ ಅನುಗುಣವಾಗಿ ಮಾಡಬೇಕು. ಬಟ್ ಅದರಲ್ಲಿ ಮಲ್ತಾಯಿ ಧೋರಣೆ ಇರಬಾರ್ದು. ದಕ್ಷಿಣದ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಕಡಿಮೆ ಮಾಡೋದು, ಉತ್ತರ ರಾಜ್ಯಗಳಿಗೆ ಜಾಸ್ತಿ ಮಾಡೋದು, ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಎಲ್ಲ ಯೂನಿಫಾರ್ಮ್ ಆಗಿ ಇರಬೇಕು. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಆಟೋ ಚಾಲಕರು ಬೀದಿ ಪರಿಸ್ಥಿತಿ ನಿರ್ಮಾಣ ಕೇಂದ್ರ ಸರ್ಕಾರ ಮಾಡ್ಬೇಕ್ರಿ. ಇದು ಕೇಂದ್ರ ಸರ್ಕಾರದ ಕರ್ತವ್ಯ. ಗ್ಯಾಸು ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ್ದಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡೋದಷ್ಟೇ. ಈಗ ಆಟೋ ಚಾಲಕರು ಕೆ.ಎಚ್. ಮುನಿಯಪ್ಪ ಅವ್ರ ಮನೆಗೆ ಮುತ್ತಿಗೆ ಹಾಕ್ತಿವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು LPG CNG ಸಿಗದೆ ಇರೋದಕ್ಕೆ ಮುನಿಯಪ್ಪ ಅವ್ರ ಮನೆಗೆ ನರೇಂದ್ರ ಮೋದಿ ಅವ್ರಿಗೆ ಗೆರವು ಮಾಡ್ಬೇಕು, ಅವ್ರಿಗೆ ಗೆರವು ಮಾಡ್ಬೇಕು. ಅವ್ರಿಗೆಲ್ಲ ಇದ್ ಮಾಡ್ತಾ ಇರೋದು. ಯುದ್ಧ ಇದೆ, ಯುದ್ಧ ನಡೀತದೆ. ಬಟ್ ಇವರು ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಎರಡು ಉಪಚುನಾವಣೆಗಳ ಫಲಿತಾಂಶ ರಾಜ್ಯ ರಾಜಕಾರಣ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಸಿಎಂ ಅವರು ನಾವು ಪ್ರಚಾರ ಮಾಡೋದ್ರ ಬಗ್ಗೆ ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ ಸರ್. 5 ದಿನ ಇಲ್ಲ ಠಿಕಾಣಿ ಹುಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೊಂದು ಕಡೆ ಬಿಜೆಪಿ ಉಚ್ಚಾಟಿತರ ಆದರನ್ನ ಕರ್ಕೊಂಡು ಚುನಾವಣೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ರಿಸೀವ್ರು. ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ. ಮತ್ತೆ ಅವ್ರು ಏನ್ ಹೇಳ್ತಾರ ಅದರಂತೆ ನಡ್ಕೊತಾ ಇಲ್ಲ. ಅದರಿಂದ ಬಿಜೆಪಿ ಅವ್ರ ಬಗ್ಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡಕ್ ಹೋಗಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಅಷ್ಟೇ. ಎರಡೂ ಕಡೆ ನಾವು ಗೆಲ್ತೀವಿ. ದಾವಣಗೆರೆನಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ. ಈ ಸೋಮಣ್ಣ ಅವರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂತ ಬೈಕ್ಗೆ ಸಿಎಂ ಅವ್ರನ್ನ ಕರೆಸಿ 5 ದಿನ ಇಲ್ಲಿ ಠಿಕಾಣಿ ಓಡಿಸುವಂತದ್ದು ಅಸಹ್ಯಕರ ಅಂತ ಹೇಳಿ ವಿ ಸೋಮಣ್ಣ ಅವರು ಸರ್. ಅವ್ರಿಗೆ ಕ್ಯಾಂಪೇನ್ ಮಾಡ್ಲಿಕ್ಕೆ ಸಮಯ ಇಲ್ಲ. ಅವ್ರು ಸೋಲ್ತೀವಿ ಅಂತ ಗೊತ್ತಾಗಿದೆ, ಅದಕ್ಕೋಸ್ಕರ ಸೋಮಣ್ಣ ಬರ್ತಾ ಇಲ್ಲ ಇಲ್ಲಿಗೆ. ಬಂದಿದ್ರು ಹೋಗ್ತಾರೆ. ಇನ್ನೊಂದು 15ರಿಂದ 1 ತಿಂಗಳ ಕಾಲ ಅಷ್ಟೇ ಸಿಎಂ ಅವರ ಅವಧಿ, ಆಮೇಲೆ ಅವ್ರು ಹೊರ ಹೋಗ್ತಾರೆ ಅಂತ ಮಾತಾಡಿದ್ರು. ಸುದ್ದಿಗೋಷ್ಠಿ ಸೋಮಣ್ಣ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ಮಾಡ್ತಾರೆ. ಸೋಮಣ್ಣ ಯಾರು? ಬಿಜೆಪಿನಲ್ಲಿ ಇರ್ತಕ್ಕಂಥ ಕೆಲಸ ಇಲ್ಲದೆ ಇರ್ತಕ್ಕಂಥ ಮಂತ್ರಿ. ಅವ್ರಿಗೆ ನಿಂಗೆ ಗೊತ್ತಾ? ನಿಮ್ಗೆ ಸ್ಟೇಟ್ ಮಿನಿಸ್ಟರ್, ಅವ್ರು ಯಾವ ಫೈಲು ಹೋಗಲ್ಲ. ಆರ್ ದೇ ನಾಟ್ ದಿ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಅವ್ರು ಎಷ್ಟು % ಇದಾರೆ ಗೊತ್ತಾ ನಿಮ್ಗೆ? ಮೋರ್ ದನ್ 14%. ಬಜೆಟ್ ನಲ್ಲಿ ಎಲ್ರಿಗೂ ಕೊಟ್ಟಿದೀವಿ, ಅವ್ರಿಗೂ ಕೊಟ್ಟಿದೀವಿ. ಸರ್, ಬಿಜೆಪಿಗರಿಗೆ ಮೇಲಿನ ಮೇಲೆ ನಿಮ್ಮ ಸಿಎಂ ಸ್ಥಾನದ ಮೇಲೆ ಡೆಡ್ ಲೈನ್ ಅನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಇದು ಯಾಕೆ ಅವ್ರಿಗೆ ಈ ರೀತಿ ಕಾಡ್ತಾ ಇದೆ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಈಗಾಗಲೇ ಬಟ್ಟೆ ಹೊಲಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಹೇಳಿ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ನಾನು. ಬಿಜೆಪಿ ಇಸ್ ನಾಟ್ ಅವರ್ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಇಸ್ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಅಧಿಕಾರ ಮತ್ತು ಹಣದಿಂದ ದುರುಪಯೋಗ ಮಾಡಕ್ತಿದ್ದಾರೆ ಎರಡು ಕ್ಷೇತ್ರದಲ್ಲಿ ಅಂತ ಆರೋಪ. ಯಾರು? ಬಿಜೆಪಿ ಅವರು ಎರಡು ಕ್ಷೇತ್ರದಲ್ಲಿ ಅಧಿಕಾರ ಮತ್ತು ಹಣದ ದುರುಪಯೋಗದಿಂದ ಗೆಲ್ಲುವಂತ. ಏನಾದ್ರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ಬಿಜೆಪಿ ಅವರು, ಹಣ ದುರುಪಯೋಗ ಮಾಡ್ಕೊಂಡಿದ್ರೆ ಬಿಜೆಪಿ.